ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಓಂ ಶಕ್ತಿ ನಾವು ಹೋಗೋದಕ್ಕೆ ಮೊದಲ ದಿನ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಮತ್ತು ಇಲ್ಲಿಗೆ ಹೋದ್ವು, ಇರ್ಮುಡಿ ಹೇಗೆ ಕಟ್ತಾರೆ ನಮ್ಮ ಕಡೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ನಾವು ತಿಳ್ಕೊಬೇಕಾದ್ರೆ 6 ದಿನ ಟ್ರಿಪ್ ಇರೋದ್ರಿಂದ ನಾವು ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಲ್ವ. ಆದ್ದರಿಂದ ನಾವು ಈಗ ಫಸ್ಟು ಪ್ಯಾಕಿಂಗ್ಗೆ ರೆಡಿ ಮಾಡ್ಕೊಬಿಡೋಣ. ನಾನೆಲ್ಲ ಆಗಲೇ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಏನೇನು ಬೇಕು ಅಂತ. ಈಗ ಅದನ್ನೆಲ್ಲ ನಾನು ಲಗೇಜ್ ಬ್ಯಾಗ್ಗಳಿಗೆ ತುಂಬ್ಕೊತಾ ಇದ್ದೀನಿ. ನಾನು 2 ಬ್ಯಾಗ್ ತಗೋತಾ ಇದ್ದೀನಿ. ಯಾಕಂತಂದರೆ ನಮ್ಮ ಮಾವ ಅವರಿಗೆ 1 ಬ್ಯಾಗು ಮತ್ತು ನನ್ನ ಮಗಳಿಂದ 1 ಬ್ಯಾಗು. ಸ್ನಾನ ಮಾಡಬೇಕಾದ್ರೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ಅವ್ರವ್ರ ಬಟ್ಟೆಗಳು ಎಲ್ಲನೂ ಒಂದು ಬ್ಯಾಗಲ್ಲಿ ಇಟ್ಟು ಅವ್ರ ಮೆಡಿಸನ್ ಎಲ್ಲನೂ ಇಟ್ಟು ಅವ್ರ ಕೈಲಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರಿಗೆ ಯಾವಾಗ ಬೇಕು ಅವಾಗ ಉಪಯೋಗಿಸ್ಕೊಳ್ಳಿ ಅಂದ್ಬಿಟ್ಟು ಈಗ ಅವ್ರ ಬ್ಯಾಗ್ ರೆಡಿ ಆಗಿದೆ. ಈಗ ನೆಕ್ಸ್ಟು ನಮ್ಮ ಬ್ಯಾಗ್ರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪು ಕರ್ಕೋಗೋದ್ರಿಂದ ಸ್ವಲ್ಪ ಲಗೇಜ್ ಜಾಸ್ತಿನೇ ಆಗ್ಬೋದು. ಅವ್ರಿಗೆ ಎಕ್ಸ್ಟ್ರಾ ಬಟ್ಟೆಗಳು ಮತ್ತು ಅವ್ರು ಬೆಡ್ಶೀಟ್ ಅವೆಲ್ಲ ತೊಗೋಬೇಕಲ್ವ, ಅದರಿಂದ ಅಳಿಸ್ಬಿಟ್ಟಾರು ಬೆಡ್ಶೀಟ್ ಎಲ್ಲ ಕೂಡ ತೊಗೋತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಅವಳಿಗೆ ಏನಾದ್ರು ಅಂದರೆ ನಮಗೇನಾದ್ರು ಬೇಕು ಮೇಕಪ್ ಐಟಮ್ ಅಂತ. ಮೇಕಪ್ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್, ಆದರೆ ಹೇರ್ ಪಿನ್ನು, ಚಾರ್ಜರು ಮತ್ತು ನಾವು ಮೊದಲ ಸಲ ಹೋಗೋದ್ರಿಂದ ಸ್ವೀಟ್ ಏನಾದ್ರು ಕೊಡಬೇಕು ಅಂದ್ಬಿಟ್ಟು ಸ್ವೀಟು ಮತ್ತು ಚಾಕ್ಲೇಟ್ ಎರಡನ್ನೂ ತಗೊಂಡಿದ್ದೀನಿ. ಅದನ್ನು ಕೂಡ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಲ್ಲಿಗೆ ಏನೇನು ಬೇಕೋ ಪಾಪಗೆ ಅಂದ್ಬಿಟ್ಟು ಅಲ್ಲಿ ತೊಗೊಂಡಿದ್ದೀವಿ, ತಿಂಡಿ ಸಾಮಾನು ಅದೆಲ್ಲನೂ. ಈಗ ನಾವು ಇರ್ಮುಡಿ ಕಟ್ಟಿಸ್ಕೊಳ್ಳೋ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ನಮ್ಮ ಟೆಂಪಲ್ಗೆ ಬಂದು ಓಂ ಶಕ್ತಿ ದೇವರನ್ನು ನಾವು ಸ್ಥಾಪನೆ ಮಾಡಿರುವಂಥ ಟೆಂಪಲ್. ಈಗ ಗುರುಗಳು ನಮಗೆ ಇರ್ಮುಡಿನ ಕಟ್ತಾರೆ. ಇರ್ಮುಡಿ ಒಳಗಡೆ 1 kg ಅಕ್ಕಿ ಮತ್ತು 1 ತೆಂಗಿನಕಾಯಿ, 2 ನಿಂಬೆಹಣ್ಣು, ಅರಿಶಿನ ಕುಂಕುಮ ಎಲ್ಲ ಹಾಕಿರ್ತಾರೆ ಫ್ರೆಂಡ್ಸ್. ಅಕ್ಕಿ ಮತ್ತು ತೆಂಗಿನಕಾಯಿ ನಾವೇ ತೊಗೋಬೇಕು. ಮಿಕ್ಕಿದ ಸಾಮಾನುಗಳನ್ನ ನಾವು ಗುರುಗಳೇ ಹಾಕ್ಕೊಡ್ತಾರೆ. ಅದಕ್ಕೇನು ಖರ್ಚಾಗುತ್ತೆ ಅದನ್ನೆಲ್ಲ ಗುರುಗಳು ತಗೊಳ್ತಾರೆ. ಈಗ ಇರ್ಮುಡಿ ಎಲ್ಲ ಕಟ್ಟಾಯಿತು. ನಮ್ಮ ಹೆಸರು ಬರೆದು ಸೈಡಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ನಾವು ಹೋಗೋದಕ್ಕೆ ಎಲ್ಲರಿಗೂ ಕೊಡ್ತಾರೆ, ತಗೊಂಡು ಹೋಗೋದು. ಇದು ನಮ್ಮ ಹೋಗುವಂಥ ಬಸ್ಸು. ಈಗ ಸಾಯಂಕಾಲ ಆಗಿದೆ ಫ್ರೆಂಡ್ಸ್, ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇರ್ಮುಡಿ ಕಟ್ಟಿರುವಂಥ ಬ್ಯಾಗಲ್ಲಿ ಎಲ್ಲರಿಗೂ ನೇಮ್ ಇರುತ್ತೆ, ಹೆಸರು ಇರುತ್ತಲ್ಲ ಫ್ರೆಂಡ್ಸ್. ಅದನ್ನು ಹೋಗೋದಕ್ಕೆ ಅವ್ರವ್ರ ಹೆಸರು ಕೂಗಿ ಅವ್ರವ್ರಿಗೇ ಕೊಡ್ತಾರೆ. ಆಗ ನಾವು ಅದನ್ನೆಲ್ಲ ಹೊತ್ಕೊಂಡು ಬಸ್ಸನ್ನು ಒಂದು ರೌಂಡ್ ಸುತ್ತಬಿಟ್ಟು ಹಾಗೆ ಸಣ್ಣ ಮಾಡಿಕೊಂಡು ಬಸ್ಸನ್ನು ಹತ್ತೋದು ಫ್ರೆಂಡ್ಸ್. ಎಲ್ಲ ರೆಡಿ ಬಂದು ನಿಂತಿದ್ದಾರೆ ಟೆಂಪಲ್ ಹತ್ರ. ಈಗ ನಾವು ಬಸ್ಸು ಓಡ್ತಾ ಇದೆ ನೋಡಿ, 2 ಬಸ್ಸು ಓಡ್ತಾ ಇದೆ ಫ್ರೆಂಡ್ಸ್. ಫಸ್ಟ್ ನಾವು ಬಣ್ಣಾರಿ, ಅಲ್ಲಿ 6 ಗಂಟೆ ತನಕನೇ ನಾವು ರೀಚ್ ಆಗಬೇಕಂತೆ ಬೇಗ, ಇಲ್ಲ ಅಂತಂದರೆ ಗೇಟ್ ಹತ್ರ ಬಿಡಲ್ಲ ಅಂದ್ಬಿಟ್ಟು ಬಸ್ಸು ಬೇಗನೆ ಓಡ್ತಾ ಇದೆ. ಅಲ್ಲಿ ಹೋಗೋ ತಲುಪೋ ಗಂಟ ಸರಿಯಾಗುತ್ತೆ ಫ್ರೆಂಡ್ಸ್. ನಾವು ಬಣ್ಣಾರಿಯಲ್ಲಿ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಆನೆ ಸಿಕ್ತು ಫ್ರೆಂಡ್ಸ್. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಆನೆ ಇದೆ, ಲೈವಲ್ಲಿ ತೋರಿಸ್ತಾ ಇದ್ದೀನಿ ಆನೆ ನಿಮಗೆ. ಅದ್ರ ಪಾಡ್ಗೆ ಸೈಡಲ್ಲಿ ನಿಂತಿತ್ತು ಫ್ರೆಂಡ್ಸ್. ಯಾರಿಗೂ ಕೂಡ ಏನೂ ತೊಂದರೆ ಮಾಡಿರಲಿಲ್ಲ, ಯಾಕಂದರೆ ಸಂಜೆ ಟೈಮಲ್ವೇ, ಅದರಿಂದ ಆನೆಗಳು ಎಲ್ಲ ಪ್ರಾಣಿಗಳು ಸಿಗುತ್ತೆ. ನಾವು ವಿಡಿಯೋ ಮಾಡ್ಕೊಂಡು ಈಗ ಬಣ್ಣಾರಿಗೆ ರೀಚ್ ಆಗಿದ್ದೀವಿ. ಸಂಜೆ ಆಗಿದೆ ಫ್ರೆಂಡ್ಸ್. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಮಾಡೋಂಗಿಲ್ವಂತೆ. ಅದಕ್ಕೋಸ್ಕರ ಹೊರಗಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಹರಕೆ ಹೊತ್ತಿರೋರು ಉಪ್ಪನ್ನು ತಂದು ಹಾಕ್ತಾರೆ. ಮತ್ತು ಇಲ್ಲಿರೋ ಉಪ್ಪನ್ನು ಅವರ ಗದ್ದೆಗೆ, ಹೊಲಗಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂದ್ಕೊಂಡು ಇಲ್ಲಿರೋ ನಂಬಿಕೆಗಳು ಫ್ರೆಂಡ್ಸ್. ಅದಕ್ಕೆ ನಮ್ಮ ಶಕ್ತಿಗಳು ಕೂಡ ಅವರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಂದು ಕವರೆಗಳಿಗೆ ಹಾಕ್ಕೊಂಡು ಅವರವರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಈಗ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಸಂಜೆ ಇಲ್ಲೇ ಇದ್ದೀವಿ. ಸಂಜೆ ಅಡುಗೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಯುವ ಶಕ್ತಿಗಳೆಲ್ಲ ಅಡುಗೆಗಳಿಗೆ ತಯಾರಿ ಮಾಡ್ಕೊತಾ ಇದ್ದಾರೆ ಭಟ್ರ ಜೊತೆಯಲ್ಲಿ. ಅವ್ರದ್ದೊಂದು ವಿಡಿಯೋ ಹಂಗೆ ಸುಮ್ಮನೆ ಇರಲಿ ಅಂತ ತಗೊಂಡೆ. ಸಂಜೆ ರಾತ್ರಿ ಊಟಕ್ಕೆ ಬಾತು ಮತ್ತು ಬಜ್ಜಿನ ಮಾಡ್ತಾಯಿದ್ದಾರೆ. ಈಗೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಅಡುಗೆ. ನಾವು ಅಲ್ಲೇ ಊಟ ಮಾಡಿಕೊಂಡು ಹಂಗೇ ಟ್ರಾವೆಲ್ ಮಾಡ್ತಾಯಿರ್ತೀವಿ. ಎಲ್ಲೂ ಸ್ಟೇ ಆಗೋ ಇದಿಲ್ಲ ಫ್ರೆಂಡ್ಸ್, ಯಾಕಂದರೆ 6 ದಿನ ಇರೋದ್ರಿಂದ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಪ್ಲೇಸ್ನ ಕವರ್ ಮಾಡಬೇಕು ಅಂದ್ಬಿಟ್ಟು ನಾವೀಗ ಬಣ್ಣಾರಲ್ಲಿ ಊಟ ಮಾಡ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಸಾಲಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಸ್ಸಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಜೋರಾಗಿದೆ. ಫಸ್ಟ್ ಟೈಮಲ್ಲಿ ಫ್ರೆಂಡ್ಸ್ ತುಂಬಾ ಖುಷಿಯಾಗಿ ಜೋಶ್ ಇರುತ್ತೆ ಎಲ್ಲರೂ. ಅಂದರೆ ಬಸ್ಸಲ್ಲಿ ಡ್ಯಾನ್ಸು, ಮಾತುಕತೆ ಎಲ್ಲ ಕೂಡ ಇರುತ್ತೆ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಡೇಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಯಾರ್ಯಾರು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ತಮಿಳುನಾಡಿನ ದೇವಸ್ಥಾನಗಳು ಇನ್ನೂ ತುಂಬ ಚೆನ್ನಾಗಿದೆ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.